ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ. ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವ್ರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ. ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವ್ರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ. ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವ್ರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ. ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವ್ರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ.
ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವ್ರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವ್ರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವ್ರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ